ಮುನಿಶ್ರೇಷ್ಠರಿಗೆ ಪ್ರಣಾಮ. ಸಭಾಸದರಿಗೆ ಮಂಗಳವಾಗಲಿ. ನಾನೀಗ ಹೇಳಲಿರುವ ವಂಶಾವಳಿಯನ್ನು ಕೇಳಿ. ಮುನಿಶ್ರೇಷ್ಠರೇ, ಕನ್ಯಾಪ್ರಧಾನ ಸಮಯದಲ್ಲಿ ಸತ್ಕುಲ ಪ್ರಸೂತನಾದವನು ತನ್ನ ವಂಶಾವಳಿಯನ್ನು ಹೇಳುವುದು ಸಂಪ್ರದಾಯವಾಗಿದೆ. ಅದರಂತೆ ನಾನೀಗ ಹೇಳಲಿರುವ ವಂಶಾವಳಿಯನ್ನು ಸಮಾಧಾನ ಚಿತ್ತರಾಗಿ ಕೇಳಿ. ತನ್ನ ಪರಮ ಧಾರ್ಮಿಕ ಕಾರ್ಯಗಳಿಂದಲೂ ಪ್ರಜಾ ಪರಿಪಾಲನೆಯಿಂದಲೂ 3 ಲೋಕಗಳಲ್ಲಿಯೂ ಅತ್ಯಂತ ಪ್ರಸಿದ್ಧನಾದವನು ಹಾಗೂ ಪರಾಕ್ರಮಿಯಾದ ನಿಮಿ ಎಂಬ ಚಕ್ರವರ್ತಿ. ಆ ನಿಮಿಗೆ ಮಿಥಿ ಎಂಬ ಪುತ್ರನಿದ್ದ. ಅವನಿಂದಲೇ ಈ ಮಿಥಿಲಾ ಪಟ್ಟಣವು ನಿರ್ಮಾಣವಾಯಿತು. ಆತನನ್ನು ಮೊದಲನೆಯ ಜನಕನೆಂದು ಎಲ್ಲರೂ ಕರೆಯುತ್ತಿದ್ದರು. ಆತನಿಗೆ ಉದಾವಸು ಎಂಬ ಪುತ್ರನಿದ್ದ. ಉದಾವಸುವಿಗೆ ಅತ್ಯಂತ ಬಲಿಷ್ಠನೂ ಧರ್ಮಿಷ್ಠನೂ ಆದಂಥ ದೇವರಾತನೆಂಬ ಪುತ್ರನಿದ್ದ. ಆತನಿಗೆ ಶಿವನಿಂದ ಧನಸ್ಸು ನೀಡಲ್ಪಟ್ಟಿತು. ದೇವರಾತನ ಪುತ್ರ ಬೃಹದ್ರಥ, ಬೃಹದ್ರಥನ ಪುತ್ರ ಮಹಾವೀರ, ಮಹಾವೀರನ ಪುತ್ರ ಸುಧೃತಿ, ಸುಧೃತಿಯ ಪುತ್ರ ದೃಷ್ಟಕೇತು, ದೃಷ್ಟಕೇತುವಿನ ಪುತ್ರ ಹರಿಯಶ್ವ, ಹರಿಯಶ್ವನ ಪುತ್ರ ಮರು, ಮರುವಿನ ಪುತ್ರ ಪ್ರತೀಂಧಕ, ಪ್ರತೀಂಧಕನ ಪುತ್ರ ಕೀರ್ತಿರಥ, ಕೀರ್ತಿರಥನ ಪುತ್ರ ದೇವಮೀಡ, ದೇವಮೀಡನ ಪುತ್ರ ವಿಬುಧ, ವಿಬುಧನ ಪುತ್ರ ಮಹೀಂದ್ರಕ, ಮಹೀಂದ್ರಕನ ಪುತ್ರ ಕೀರ್ತಿರಾತ. ಈ ಕೀರ್ತಿರಾತನಿಗೆ ಮಹಾರೋಮ ಹಾಗೂ ಹೃಸ್ವರೋಮರೆಂಬ 2 ಪುತ್ರರು ಜನಿಸಿದರು. ಹೃಸ್ವರೋಮನಿಗೆ ನಾವಿಬ್ಬರು ಪುತ್ರರು, ಅದರಲ್ಲಿ ನಾನೇ ಹಿರಿಯವು. ವೀರನಾದ ಕುಶಧ್ವಜನು ನನ್ನ ಅನುಜನು. ನಮ್ಮ ತಂದೆಯಾದ ಹೃಸ್ವರೋಮನು ಜ್ಯೇಷ್ಠನಾದ ನನಗೆ ಪಟ್ಟಕಟ್ಟಿ ಈ ರಾಜ್ಯದ ಪರಿಪಾಲನೆಯನ್ನು ಅಲ್ಲದೆ ನನ್ನ ಸಹೋದರನ ಪಾಲನೆಯನ್ನು ನನಗೆ ವಹಿಸಿ ಕಾಡಿಗೆ ಹೊರಟು ಹೋದನು. ವೃದ್ಧನಾದ ನಮ್ಮ ತಂದೆಯು ಹಲವಾರು ವರ್ಷಗಳ ತಪಸ್ಸಿನ ನಂತರ ಸ್ವರ್ಗಸ್ಥನಾದ. ನಾನು ರಾಜ್ಯವನ್ನು ಧರ್ಮದಿಂದ ಪರಿಪಾಲನೆ ಮಾಡುತ್ತಾ ನನ್ನ ಅನುಜನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವೆನು. ಇದು ನಮ್ಮ ವಂಶದ ಚರಿತ್ರೆ. ರಘುವಂಶದವರ ವಂಶಾವಳಿಯನ್ನು ಕೇಳಿ ಪರಮ ಪ್ರೀತನಾಗಿರುವ ನಾನು ನನ್ನ 2 ಪುತ್ರಿಯರನ್ನು ರಾಮಲಕ್ಷ್ಮಣರೊಂದಿಗೆ ವಿವಾಹಾರ್ಥವಾಗಿ ತಮಗೆ ಒಪ್ಪಿಸುತ್ತೇನೆ. ದದಾಮಿ ದದಾಮಿ ದದಾಮಿ. ದಶರಥ ಮಹಾರಾಜ, ಇಂದು ಮಹಾನಕ್ಷತ್ರವಿದೆ. ಇಂದಿನಿಂದ 2 ದಿನಗಳು ಕಳೆದ ನಂತರ ಬರುವ ವಿವಾಹ ಯೋಗ್ಯವಾದ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ವಿವಾಹವನ್ನು ಮಾಡುವವನ. ರಾಮ ಲಕ್ಷ್ಮಣರ ಸಲುವಾಗಿ ಅವರ ಸುಖೋದಯಕ್ಕೆ ಕಾರಣವಾದ ಗೋದಾನ, ಭೂದಾನಾದಿ ದಾನಗಳನ್ನು ಮಾಡುವವನ. ಬ್ರಹ್ಮರ್ಷಿ ವಸಿಷ್ಠರೇ, ರಾಜಗುರುಗಳಾದ ಶತಾನಂದರೇ, ಈ ಸಭೆಯಲ್ಲಿ ನನ್ನದೊಂದು ಭಿನ್ನಹ. ಕುಶಧ್ವಜ ಮಹಾರಾಜನು ಮಹಾಧರ್ಮಜ್ಞನಾಗಿದ್ದಾನೆ. ಅವನಿಗೂ ಅಪ್ರತಿಮ ರೂಪವತಿಯರಾದ 2 ಪುತ್ರಿಯರಿದ್ದಾರೆ. ಆ 2 ಪುತ್ರಿಯರನ್ನ ದಶರಥನ 2 ಪುತ್ರರಾದಂತಹ ಭರತ ಶತ್ರುಘ್ನರಿಗೆ ಪ್ರತ್ಯರ್ಥವಾಗಿ ಅಪೇಕ್ಷಿಸುತ್ತೇನೆ. ದಶರಥನ 4 ಪುತ್ರರು ರೂಪವಂತರು, ಯೌವನಶಾಲಿಗಳು, ದೇವಪಾಲಕರಿಗೆ ಸಮಾನರು, ದೇವತೆಗಳಿಗೆ ಸದೃಶ್ಯವಾದ ಪರಾಕ್ರಮವುಳ್ಳವರೂ ಆಗಿದ್ದಾರೆ. ಜನಕರಾಜೇಂದ್ರ, ಕುಶಧ್ವಜ, ನೀವೀರ್ವರು ಇಕ್ಷ್ವಾಕು ಕುಲದೊಡನೆ ಸಂಬಂಧವನ್ನು ಬೆಳೆಸಿ ಈ ವಿವಾಹ ವಿಷಯದಲ್ಲಿ ನಿಮ್ಮ ಮನಸ್ಸು ಚಂಚಲವಾಗಿದೆ. ಉತ್ತಮೋತ್ತಮವಾದ ಇಕ್ಷ್ವಾಕು ವಂಶದೊಡನೆ ನಾವು ಮಾಡುವ ಸಂಬಂಧವು ಅನುರೂಪವಾಗಿರುವುದೆಂದು ಮಹಾಮಹಿಮರಾದ ತಾವುಗಳು ಆಜ್ಞಾಪಿಸಿದ ಮೇಲೆ
ನಿಶ್ಚಯವಾಗಿಯೂ ನಮ್ಮ ಕುಲವು ಧನ್ಯವಾಯಿತೆಂದು ನಾವು ತಿಳಿಯುತ್ತೇವೆ. ಮಹಾಮಹಿಮರೇ, ಸಕಲವು ತಮ್ಮಿಚ್ಛೆ ಇದ್ದಂತೆಯೇ ಆಗಲಿ. ನಮ್ಮ ಕುಶಧ್ವಜನ ಪುತ್ರಿಯರಿಬ್ಬರು ಯಾವಾಗಲೂ ಜೊತೆಯಲ್ಲೇ ಇರುವ ಭರತ ಶತ್ರುಘ್ನರೊಡನೆ ವಿವಾಹವಾಗಿ ಅವರನ್ನು ಸೇವಿಸಲಿ. ಮಹಾತ್ಮರೇ, ಮಹಾಬಲರಾದ 4 ರಾಜಪುತ್ರರು ನಮ್ಮ 4 ಪುತ್ರಿಯರೊಂದಿಗೆ ಒಂದೇ ದಿನದಲ್ಲಿ ಪಾಣಿಗ್ರಹ ಮಾಡಿಕೊಳ್ಳಲಿ ಎಂಬುದೇ ನಮ್ಮೆಲ್ಲರ ಪ್ರಾರ್ಥನೆ. ಶುಭಮಸ್ತು. ನಾರಾಯಣ ನಾರಾಯಣ. ಲೋಕಜ್ಞಾನಿ ತ್ರಿಲೋಕ ಸಂಚಾರಿ ಮುನೀಂದ್ರನಿಗೆ ನಮೋ ನಮಃ. ಶುಭವಾಗಲಿ. ಇದೇನು ದೇವೇಂದ್ರ, ಲೋಕಲೋಕದ ಪುಣ್ಯಾತ್ಮರೆಲ್ಲರೂ ಭೂಲೋಕದ ಮಿಥಿಲೆಗೆ ತೆರಳುತ್ತಿರುವಾಗ ತಾವುಗಳು ಈ ಸ್ವರ್ಗಲೋಕದ ಪ್ರಭಾವದಿಂದ ಮಹಾಕಲ್ಯಾಣಕ್ಕೆ ತೆರಳುವುದನ್ನೇ ಮರೆತಂತಿದೆ. ಮುನೀಂದ್ರ, ಮಹಾಕಲ್ಯಾಣವೇ? ಯಾರ ಕಲ್ಯಾಣವೆಂದು ಹೇಳುವಿರಾ? ದೇವೇಂದ್ರ, ನಿನಗೆ ತಿಳಿಯದ್ದೇನೂ ಇಲ್ಲ. ಆದರೂ ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳಬೇಕೆಂಬ ಚಪಲ ಇರುವಾಗ ಹೇಳುತ್ತೇನೆ. ಶುಭ ಕಾರ್ಯವನ್ನು ಎಷ್ಟು ಬಾರಿ ಹೇಳಿದರೂ ಅದು ಪುಣ್ಯದ ಕೆಲಸವೇ. ನೀವೆಲ್ಲರೂ ರಾವಣ ಮುಂತಾದ ಅಸುರರಿಂದ ಬಾಧೆ ಒಳಪಟ್ಟು ಯಾವ ಶ್ರೀಮನ್ ನಾರಾಯಣನನ್ನು ಮೊರೆ ಹೋದಿರೋ ಆ ನಾರಾಯಣನೇ ಶ್ರೀರಾಮಚಂದ್ರನಾಗಿ ದಶರಥನ ಪುತ್ರನಾಗಿ ಅಯೋಧ್ಯೆಯಲ್ಲಿ ಜನಿಸಿದ್ದು, ಶ್ರೀಮನ್ ನಾರಾಯಣನ ವಕ್ಷಸ್ಥಳ ವಾಸಿಯಾದ ಸೀತಾದೇವಿಯು ಭೂಮಿ ಜಾತೆಯಾಗಿ ಜನಕರಾಜನ ಪುತ್ರಿ ಎನಿಸಿ ಮಿಥಿಲೆಯಲ್ಲಿ ಬೆಳೆದದ್ದು, ಮಿಥಿಲೆಯಲ್ಲಿ ಶಿವಧನುರ್ಭಂಗವನ್ನು ಶ್ರೀರಾಮನು ಮಾಡಿ ಈಗ ಮಿಥಿಲೆಯಲ್ಲಿ ಸೀತಾರಾಮನ ಕಲ್ಯಾಣವಾಗುತ್ತಿರುವುದು ಲೋಕೋತ್ತರ ವಿಷಯವೇ ಸರಿ. ನಿಮ್ಮ ಮಾತು ಅಕ್ಷರಶಃ ನಿಜ ಮುನೀಂದ್ರ. ನಾವು ದೇವ ಪರಿವಾರವೆಲ್ಲ ವಿವಾಹ ಸಮಯಕ್ಕೆ ಮಿಥಿಲೆಯಲ್ಲಿರುತ್ತೇವೆ. ನೀವು ನಮ್ಮೊಡನೆ ಇರುವುದಾದರೆ ಬಹಳ ಸಂತೋಷ. ಖಂಡಿತವಾಗಿ ಅದು ನನ್ನ ಪುಣ್ಯ. ನಾನಿನ್ನು ಬರುತ್ತೇನೆ. ಮಿಥಿಲೆಯಲ್ಲಿ ಕಲ್ಯಾಣದ ಸಮಯಕ್ಕೆ ನಿಮ್ಮೊಡನೆ ಇರುತ್ತೇನೆ. ನಾರಾಯಣ ನಾರಾಯಣ. ಕುಶಧ್ವಜ, ಪರಸ್ಪರ ವಂಶಾವಳಿಯನ್ನು ಹೇಳುವ ಸಂದರ್ಭದಲ್ಲಿ ಪೂಜ್ಯ ವಿಶ್ವಾಮಿತ್ರರು ನೀಡಿದ ಸಲಹೆ ನನಗೆ ಅತ್ಯಂತ ಸಮಂಜಸವೆನಿಸಿತು. ಅದಕ್ಕಾಗಿ ಒಪ್ಪಿಗೆ ನೀಡಿದೆ. ನಿನಗೇನನ್ನಿಸಿತು? ಅಗ್ರಜ, ಆ ಅನಿರೀಕ್ಷಿತದಿಂದ ಆದ ಆನಂದವನ್ನು ಹೇಗೆ ವರ್ಣಿಸಬೇಕು ಎಂದೇ ನನಗೆ ತಿಳಿಯಲಿಲ್ಲ. ಅವರ ವಂಶಾವಳಿಯನ್ನು ಕೇಳಿ ದಿಲೀಪ, ಭಗೀರಥ, ಹರಿಶ್ಚಂದ್ರ, ಭರತರಂಥವರು ಅವರ ಪೂರ್ವಜರು ಎಂದ ಮೇಲೆ ಅಂತಹ ಕುಲಕ್ಕೆ ಸೀತೆ ಊರ್ಮಿಳೆಯನ್ನು ಕಲ್ಯಾಣ ಮಾಡುತ್ತಿರುವ ನಿನ್ನ ಭಾಗ್ಯವೇ ಭಾಗ್ಯ ಎಂದುಕೊಂಡಿದ್ದೆ. ಆದರೆ ಈಗ ಆ ಭಾಗ್ಯ ನನಗೆ ಸಿಕ್ಕಿದ್ದು ಪೂರ್ವಾರ್ಜಿತ ಪುಣ್ಯ. ನಮ್ಮ 4 ಪುತ್ರಿಯರು ಬಾಲ್ಯದಿಂದಲೂ ಅತ್ಯಂತ ಅನ್ಯೋನ್ಯತೆಯಿಂದ ಬೆಳೆದವರು. ಈಗ ಅವರೆಲ್ಲರೂ ಒಂದೇ ಕುಲಕ್ಕೆ ಸೇರುತ್ತಿರುವುದು ಅವರ ಪರಮ ಭಾಗ್ಯ. ಹೌದು, ತಮ್ಮನ್ನು ದೂರ ಮಾಡುವ ಹಾಗಿದ್ದರೆ ಅಂತಹ ವಿವಾಹವೇ ಬೇಡ ಎನ್ನುತ್ತಿದ್ದರು. ಇಂದು ತಾವೆಲ್ಲ ಒಂದೇ ಕಡೆ ಇರಲು ಅಂತಹ ವಿವಾಹವೇ ಕಾರಣವೆಂದು ತಿಳಿದು ಎಷ್ಟು ಹಿಗ್ಗುವರೋ. ಆಹಾ, ಇಂತಹ ಭಾಗ್ಯ ನಮಗೆ ಬರುತ್ತದೆ ಎಂದು ನಾನು ಖಂಡಿತ ಊಹಿಸಿರಲಿಲ್ಲ. ಹೌದು ಸಹೋದರಿ, ಸೀತೆಯ ಮದುವೆ ನಿಶ್ಚಯವಾದಾಗ ನಾವೆಲ್ಲರೂ ಸೀತೆಯಿಂದ ದೂರವಾಗುತ್ತೇವೆ ಎಂದು ಚಿಂತಿಸುತ್ತಿದ್ದೆವು. ಸೀತೆ ಸೇರುವ ಮನೆಗೆ ಊರ್ಮಿಳಾ ಕೂಡ ಸೇರುತ್ತಿದ್ದಾಳೆ ಎಂದಾಗ ಅವಳ ಭಾಗ್ಯಕ್ಕೆ ಸಂತೋಷಪಟ್ಟೆವು.
ಆದರೀಗ ಆ ಭಾಗ್ಯ ನಮಗೂ ಒದಗಿದ್ದು ಆ ಸ್ವರ್ಗವೇ ಕೈಗೆಟಕಿದಷ್ಟು ಸಂತಸ ಉಂಟು ಮಾಡುತ್ತಿದೆ. ಮಾಂಡವಿ, ಶ್ರುತಕೀರ್ತಿ, ನಿಮಗಾಗುತ್ತಿರುವಷ್ಟೇ ಸಂತೋಷ ನಮಗೂ ಆಗುತ್ತಿದೆ. ಪರಸ್ಪರ ಪ್ರೇಮ, ನಮ್ಮ ವಾತ್ಸಲ್ಯವನ್ನು ಕಂಡು ಆ ದೇವರು ನಾವೆಲ್ಲ ಒಟ್ಟಾಗಿರುವ ಭಾಗ್ಯವನ್ನು ಕರುಣಿಸಿದ್ದಾನೆ. ಹೌದು ಸೀತೆ, ನಿನ್ನಂಥ ಸಹೋದರಿಯಿಂದ ದೂರವಿರಲು ಸಾಧ್ಯವಿಲ್ಲವೆಂದೇ ನಮ್ಮ ಪೂಜೆ ಫಲ ನೀಡಿದೆ. ಮಿಥಿಲೆಯಲ್ಲಿ ಆಡಿ ಬೆಳೆದೆವು, ಅಯೋಧ್ಯೆಯಲ್ಲಿ ಬಾಳಿ ಬೆಳಗುವೆವು. ನೋಡಿದೆಯಾ ದೇವೇಂದ್ರ, ನಾರಾಯಣನ ಮಹಿಮೆಯನ್ನು? ಹರಿಯಾಗಿ ಲಕ್ಷ್ಮಿಯನ್ನು, ಸೂರ್ಯನಾರಾಯಣನಾಗಿ ಪದ್ಮಳನ್ನು, ಪರಶುರಾಮನಾಗಿ ಧರಣಿಯನ್ನು, ಈಗ ರಾಮಚಂದ್ರನಾಗಿ ಜಾನಕಿಯನ್ನು ಪಡೆಯುವ ದೃಶ್ಯ. ಆಹಾ ಆಹಾ, ಎಂತಹ ಮಹದಾನಂದದ ಸನ್ನಿವೇಶ! ಲೋಕ ಕಲ್ಯಾಣಕ್ಕಾಗಿ ಸೀತಾರಾಮರ ಕಲ್ಯಾಣ. ಆಹಾ, ಇದು ಶುಭ ಕಲ್ಯಾಣ, ಶುಭ ಕಲ್ಯಾಣ. ಮಹಾಮಹಿಮರಾದ ಮಹರ್ಷಿಗಳು ಯಾವ ಪುಣ್ಯ ಪುರುಷನ ದರ್ಶನ ಮಾತ್ರದಿಂದ ಈ ಲೋಕವು ಆನಂದ ಹೊಂದುವುದು, ಅಂತಹ ಮಹಾಮಹಿಮನು ಅಭಿನವ ಮೂರ್ತಿಯೂ ಆದ ರಾಮ ಸೀತೆಯರ ವಿವಾಹ ಮಹೋತ್ಸವವನ್ನು, ಜೊತೆಗೆ ಲಕ್ಷ್ಮಣ ಊರ್ಮಿಳ, ಭರತ ಮಾಂಡವಿ, ಶತ್ರುಘ್ನ ಶ್ರುತಕೀರ್ತಿ ಇವರ ವಿವಾಹ ಮಹೋತ್ಸವವನ್ನು ಯಥಾವತ್ತಾಗಿ ಸಾಂಗವಾಗಿ ಆಚಾರ್ಯರು ಮಹಾತಪಸ್ವಿಗಳು ಆದ ತಾವು ನಡೆಸಿಕೊಡಬೇಕೆಂದು ವಿನಮ್ರವಾಗಿ ಪ್ರಾರ್ಥಿಸುತ್ತೇನೆ. ತಥಾಸ್ತು. ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ ಆದಿದೇವನ ಆದಿದೇವಿಯ ಆದಿದೇವನ ಆದಿದೇವಿಯ ಲೋಕೋದ್ಧಾರದ ಶುಭ ಪಯಣ ಲೋಕೋದ್ಧಾರದ ಶುಭ ಪಯಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಮಹಾರಾಣಿಯವರೇ, ಇದರಲ್ಲಿ ಪವಿತ್ರ ಗಂಗೆಯಿಂದ ಹಿಡಿದು ದಕ್ಷಿಣದ ಕಾವೇರಿ ಜಲವೂ ಇದೆ. ಈ ಪವಿತ್ರ ಜಲದಿಂದ ಕುಮಾರರಿಗೆ ಮೂಲಾಭಿಷೇಕವನ್ನು ಮಾಡಿಸಿ. ಸರ್ವೋತ್ತಮನನು ಸರ್ವಮಂಗಳೇ ವರಿಸುವ ಪರಿಯನು ನೋಡುವುದೇ ಲೋಕಲೋಕಗಳ ಪುಣ್ಯಚೇತನರ ಮಹಾಭಾಗ್ಯದ ಕ್ಷಣವಿದುವೇ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ. ದೇವದೇವ ಮುನಿ ವೃಂದಗಳೆಲ್ಲ
ಒಂದಾಗಿ ಕುರಿ ಶುಭಗಳಿಗೆ ಒಂದೇ ಭುವಿಯಲ್ಲಿ ಆನಂದ ತರುವ ರಘುಕುಲ ಸುತನ ಮದುವೆಯಿದೆ. ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಸೀತಾರಾಮರ ಕಲ್ಯಾಣ. ಅಜೇಯ ರಾಮನು ಅನುಪಮ ಸೀತೆ ಅರ್ಧಾಂಗಿಯಾಗಲು ನಿಂತಿರಲು ಅಮೃತ ಮಥನದಿ ಬಂದ ಸಿರಿಲಕ್ಷ್ಮಿ ಹರಿಯನೊಲಿಸುವಂತೆ ಕಂಡಿಹಳು. ರಘುಕುಲ ತಿಲಕ ರಾಮಚಂದ್ರ, ನಮ್ಮ ಜ್ಯೇಷ್ಠ ಪುತ್ರಿಯಾದ ಸೀತೆಯು ನಿನ್ನ ಸಹಧರ್ಮಿಣಿಯಾಗುವುದು. ನಿನ್ನ ಕೈಯನ್ನು ಅವಳ ಕೈಯಲ್ಲಿಟ್ಟು ಪಾಣಿಗ್ರಹಣ ಮಾಡುವಂಥವನಾಗು. ನಿನಗೆ ಮಂಗಳವಾಗಲಿ. ನಮ್ಮ ಸೀತೆಯು ಪತಿವ್ರತೆಯಾಗಿರುವ ನಿನ್ನ ನೆರಳಿನಂತೆ ಸದಾ ನಿನ್ನನ್ನು ಅನುಸರಿಸುವುದು. ದಶರಥ ಮಹಾರಾಜರೇ, ತಾವು ಲಗ್ನ ಮಂಟಪಕ್ಕೆ ಆಗಮಿಸಿ. ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಸೀತಾರಾಮರ ಕಲ್ಯಾಣ. ಆದಿದೇವನ ಆದಿದೇವಿಯ ಆದಿದೇವನ ಆದಿದೇವಿಯ ಲೋಕೋದ್ಧಾರದ ಶುಭ ಪಯಣ. ಲೋಕೋದ್ಧಾರದ ಶುಭ ಪಯಣ. ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಸೀತಾರಾಮರ ಕಲ್ಯಾಣ. ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಸೀತಾರಾಮರ ಕಲ್ಯಾಣ. ಸರ್ವೋತ್ತಮನನು ಸರ್ವಮಂಗಳೇ ವರಿಸುವ ಪರಿಯನು ನೋಡುವುದೇ. ಲೋಕಲೋಕಗಳ ಪುಣ್ಯಚೇತನರ ಮಹಾಭಾಗ್ಯದ ಕ್ಷಣವಿದುವೇ. ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಸೀತಾರಾಮರ ಕಲ್ಯಾಣ. ದೇವದೇವ ಮುನಿ ವೃಂದಗಳೆಲ್ಲ
ಒಂದಾಗಿ ಕುದಿ ಶುಭಗಳಿಗೆ ಒಂದೇ ಭುವಿಯಲ್ಲಿ ಆನಂದ ತರುವ ರಘುಕುಲ ಸುತನ ಮದುವೆಯಿದೆ. ಯಜ್ಞಮಂಟಪಕ್ಕೆ ಆಗಮಿಸಿ ನಮ್ಮ ಔರಸ ಪುತ್ರಿಯಾದ ಊರ್ಮಿಳಾ ದೇವಿಯನ್ನು ಪಾಣಿಗ್ರಹಣ ಮಾಡುವಂಥವನ. ಮಹಾರಾಣಿಯವರು ಕಲ್ಯಾಣ ಶುಭ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ ಆದಿದೇವನ ಆದಿದೇವಿಯ ಆದಿದೇವನ ಆದಿದೇವಿಯ ಲೋಕೋದ್ಧಾರದ ಶುಭ ಪಯಣ ಲೋಕೋದ್ಧಾರದ ಶುಭ ಪಯಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಸರ್ವೋತ್ತಮನನು ಸರ್ವಮಂಗಳೇ ವರಿಸು. ರಘುನಂದನ ಭರತ, ನನ್ನ ಸಹೋದರನ ಪುತ್ರಿಯಾದ ಮಾಂಡವಿಯನ್ನು ನೀನು ಪಾಣಿಗ್ರಹಣ ಮಾಡುವಂಥವನಾಗು. ಕಲ್ಯಾಣ ಶತ್ರುಘ್ನ, ನನ್ನ ಸಹೋದರನ ಇನ್ನೊಬ್ಬ ಪುತ್ರಿಯಾದ ಶ್ರುತಿಕೀರ್ತಿಯನ್ನು ನೀನು ಪಾಣಿಗ್ರಹಣ ಮಾಡುವಂಥವನಾಗು. ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ. ಮಹಾರಾಣಿ, ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ. ದೇವದೇವ ಮುನಿ ವೃಂದಗಳೆಲ್ಲ ಒಂದಾಗಿ ಕುದಿ ಶುಭಗಳಿಗೆ ಒಂದೇ ಭುವಿಯಲ್ಲಿ ಆನಂದ ತರುವ ರಘುಕುಲ ಸುತನ ಮದುವೆಯಿದೆ. ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಅಜೇಯ ರಾಮನು ಅನುಪಮ ಸೀತೆ ಅರ್ಧಾಂಗಿಯಾಗಲು ನಿಂತಿರಲು ಅಮೃತ ಮಥನದಿ ಬಂದ ಸಿರಿಲಕ್ಷ್ಮಿ
ಹರಿಯನೊಲಿಸುವಂತೆ ಕಂಡಿಹಳು ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಹದಿನಾಲ್ಕು ಲೋಕದಿ ಕಾಣದ ವೈಭವ ಮಿಥಿಲೆಯ ಕಲ್ಯಾಣ ಮಂಟಪದಿ ಪರಬ್ರಹ್ಮಾದಿ ಅಮರರ ಬೃಂದ ಹೂಮಳೆಗೈದರು ಸಂತಸದಿ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಶೂರಧೀರೈ ಸುಗುಣ ಮನೋಹರ ದಶರಥ ಪುತ್ರರ ಹೃದಯದಲ್ಲಿ ಪ್ರೇಮಪೂರ್ಣ ಆನಂದದಿ ಅರಳುವ ಜನಕಸುತೆಯರು ಪಾಣಿಗ್ರಹಣದಲ್ಲಿ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಆದಿದೇವಿಯ ಆದಿದೇವನ ಆದಿದೇವನ ಆದಿದೇವಿಯ ಲೋಕೋದ್ಧಾರದ ಶುಭ ಪಯಣ ಲೋಕೋದ್ಧಾರದ ಶುಭ ಪಯಣ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಆದಿದೇವನ ಸೀತಾರಾದಿದೇವಿಯ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ ಶುಭ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ ಆದಿದೇವನ ಆದಿದೇವಿಯ ಆದಿದೇವನ ಆದಿದೇವಿಯ ಲೋಕೋದ್ಧಾರದ ಶುಭ ಪಯಣ ಲೋಕೋದ್ಧಾರದ ಶುಭ ಪಯಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ
ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಸರ್ವೋತ್ತಮನನು ಸರ್ವಮಂಗಳೇ ವರಿಸುವ ಪರಿಯನು ನೋಡುವುದೇ ಲೋಕಲೋಕಗಳ ಪುಣ್ಯಚೇತನರ ಮಹಾಭಾಗ್ಯದ ಕ್ಷಣವಿದುವೇ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ. ದೇವದೇವ ಮುನಿ ವೃಂದಗಳೆಲ್ಲ ಒಂದಾಗಿ ಕುದಿ ಆಹಾ, ಧನ್ಯ ಧನ್ಯ ದೇವೇಂದ್ರ, ಧನ್ಯ. ಹೌದು ನಾರದರೆ, ಸೀತಾರಾಮರ ಕಲ್ಯಾಣವನ್ನು ಕಣ್ತುಂಬ ಕಂಡ ನಾವೇ ಧನ್ಯರು. ದೇವೇಂದ್ರ, ಈ ಸೀತಾರಾಮರ ಕಲ್ಯಾಣವನ್ನು ಕಣ್ಣಾರೆ ಕಂಡವರು ಹಲವರಿಗೆ ಇದರ ವಿಶೇಷತೆಯನ್ನು ಬಣ್ಣಿಸಿದರೆ ಅವರಿಗೂ ಕೂಡ ಕಂಡವರಷ್ಟೇ ಪುಣ್ಯ ಬರುತ್ತದೆ. ಬ್ರಹ್ಮದೇವ, ತ್ರೇತಾಯುಗವೇ ಅಲ್ಲ, ಮುಂದಿನ ಯುಗಗಳಲ್ಲೂ ಯಾವ ರೂಪದಲ್ಲೂ ಯಾವ ರೀತಿಯಲ್ಲಾದರೂ ಸೀತಾರಾಮರ ಕಲ್ಯಾಣವನ್ನು ಕೇಳಿ ಅರಿತವರು ಸಹ ಪ್ರತ್ಯಕ್ಷವಾಗಿ ಮಹಾಪವಿತ್ರವಾದ ಕಲ್ಯಾಣವನ್ನು ಕಂಡಷ್ಟೇ ಪುಣ್ಯವನ್ನು ಪಡೆಯುತ್ತಾರೆ. ಕಲ್ಯಾಣ ಶುಭ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಆದಿದೇವನ ಆದಿದೇವಿಯ ಆದಿದೇವನ ಆದಿದೇವಿಯ ಲೋಕೋದ್ಧಾರದ ಶುಭ ಪಯಣ ಲೋಕೋದ್ಧಾರದ ಶುಭ ಪಯಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ. ಸರ್ವೋತ್ತಮನನು ಸರ್ವಮಂಗಳೇ ವರಿಸುವ ಪರಿಯನು ನೋಡುವುದೇ ಲೋಕಲೋಕಗಳ
ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ. ದೇವದೇವ ಮುನಿ ವೃಂದಗಳೆಲ್ಲ ಒಂದಾಗಿ ಕುರಿ ಶುಭಗಳಿಗೆ ಒಂದೇ ಭುವಿಯಲ್ಲಿ ಆನಂದ ತರುವ ರಘುಕುಲ ಸುತನ ಮದುವೆಯಿದೆ.